Hello student, today I am going to teach you the first lesson is about the advent of Europeans to India. India was a rich and prosperous country. So many Europeans were keen to try out sea route to India. Among many sailors, Vasco da Gama, a Portuguese sailor, was successful in discovery in a new sea route to India. On 17th May 1498, Vasco da Gama reached Calicut. Following him, many sailors from Portuguese, Dutch, French, and British arrived in India for trade. Among the Europeans, Portuguese came to India first with these aims. First one, to gain male monopoly. Second one, building colonial empire. Third one, propagation of Christianity. Portuguese gained support and were successful in conducting trade. The causes for the rise of Portuguese are: first one, the local king Zamorian of Calicut gave permission to voyage Vasco da Gama to trade. In 1909 century, Albuquerque became governor to India, and in 1510 he captured Goa from the Sultan of Bijapur and made Goa their capital. Next point, Portuguese established their colonials at Diu, Daman, Solent, Basin, Chaul, Bombay, Santur and Hooghly in Bengal. ಮಕ್ಕಳೇ ಈ ದಿನ ನಾವು ಈ ತರಗತಿಯಲ್ಲಿ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಅಂದರೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಎಂಬ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ ಮಕ್ಕಳೇ. ಅಂದರೆ ಭಾರತ ದೇಶ ಶ್ರೀಮಂತ ಹಾಗೂ ಸಮೃದ್ಧಿಯನ್ನು ಹೊಂದಿದ ದೇಶವಾಗಿತ್ತು. ಆದ ಕಾರಣ 1498ರಲ್ಲಿ ವಾಸ್ಕೋ ಡ ಗಾಮನ್ ಏನು ಮಾಡ್ತಾನೆ, ಕೇರಳದ ಕಲ್ಲಿಕೋಟೆಯನ್ನು ತಲುಪುವುದರ ಮೂಲಕ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿತಾನೆ. ಈ ಒಂದು ಜಲಮಾರ್ಗವನ್ನು ಕಂಡುಹಿಡಿದ ನಂತರ ಭಾರತವನ್ನು ಪ್ರವೇಶಿಸಿದ ಯುರೋಪಿಯನ್ನರು ಮೊದಲಿಗರು. ಅದೇ ರೀತಿ ಈ ಜಲಮಾರ್ಗವನ್ನು ಅನುಸರಿಸಿ ಈತನ ಹಿಂದೆ ಅನೇಕ ಯುರೋಪಿಯನ್ನರು ಭಾರತ ದೇಶಕ್ಕೆ ದಾಳಿಯನ್ನು ಮಾಡ್ತಾರೆ. ಇವರ ಒಂದು ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ, ವ್ಯಾಪಾರದಲ್ಲಿ ಒಂದು ಏಕತೆಯನ್ನು ಸಾಧಿಸುವುದು ಹಾಗೂ ಭಾರತ ದೇಶದಲ್ಲಿ ಸಿಗುವಂತಹ ವಸಾಹತು ಸಾಮ್ರಾಜ್ಯವನ್ನು ಅವರು ನಿರ್ಮಿಸುವುದಕ್ಕೋಸ್ಕರ, ಹಾಗೂ ಮತ್ತೊಂದು ಮುಖ್ಯವಾದಂತಹ ಅಂಶ ಅಂತ ಹೇಳಬೇಕಾದ್ರೆ ಮಕ್ಕಳೇ, ಧರ್ಮದ ಹೆಸರಿನಲ್ಲಿ ಇವರು ಭಾರತ ದೇಶಕ್ಕೆ ಕಾಲಿಡ್ತಾರೆ. ಕ್ರೈಸ್ತ ಧರ್ಮವನ್ನು ಪ್ರಚಾರ ಮಾಡುವುದರ ಮೂಲಕ ಇವರು ಭಾರತ ದೇಶಕ್ಕೆ ಆಗಮನವನ್ನು ಮಾಡ್ತಾರೆ. ಈ ಎಲ್ಲ ಕಾರಣಗಳು ಇವರ ಮೂಲ ಗುರಿಗಳಾಗಿರ್ತವೆ. ನೋಡಿ ಮಕ್ಕಳೇ, ಈಗ ಪೋರ್ಚುಗೀಸರ ಒಂದು ವ್ಯಾಪಾರದ ಏಳಿಗೆಗೆ ಕಾರಣಗಳು ಏನಾಗಿತ್ತು ಅಂತಂದರೆ, ಕಲ್ಲಿಕೋಟೆಯ ದೊರೆ ಜಾಮೋರಿಯನ್ ಪೋರ್ಚುಗೀಸ್ ನಾವಿಕ ವಾಸ್ಕೋ ಡಿ ಗಾಮನಿಗೆ ವ್ಯಾಪಾರಕ್ಕೆ ಅನುಮತಿಯನ್ನು ಕೊಡ್ತಾನೆ. ಅನಂತರ 1509ರಲ್ಲಿ ಅಲ್ಬುಕರ್ಕ್ ಭಾರತದ ಗವರ್ನರ್ ಎಂಬ ಸ್ಥಾನಕ್ಕೆ ನೇಮಕಗೊಳ್ತಾನೆ. ಈತನು ಕ್ರಿಸ್ತಶಕ 1510ರಲ್ಲಿ ವಿಜಯಪುರದ ಸುಲ್ತಾನನಿಂದ ಗೋವಾವನ್ನು ತನ್ನ ವಶವನ್ನಾಗಿ ಮಾಡ್ಕೋತಾನೆ. ಅನಂತರ ಪೋರ್ಚುಗೀಸರು ಭಾರತವನ್ನು ಬಿಟ್ಟು ಹೋಗುವವರೆಗೂ ಗೋವಾ ಪೋರ್ಚುಗೀಸರ ರಾಜಧಾನಿಯಾಗಿರುತ್ತೆ ಮಕ್ಕಳೇ. ವಾಸ್ಕೋ ಡಿ ಗಾಮನು ಜಲಮಾರ್ಗವನ್ನು ಕಂಡು ಹಿಡಿದೇ ಇದ್ದಿದ್ರೆ ಯಾವ ಪೋರ್ಚುಗೀಸರು ಸಹ ಭಾರತದ ಮೇಲೆ ದಾಳಿ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಪೋರ್ಚುಗೀಸರ ನಂತರ ಯಾರ್ಯಾರು ಬರ್ತಾರೆ? ಡಚ್ಚರು, ಫ್ರೆಂಚರು, ಇಂಗ್ಲೀಷರು, ಇಷ್ಟೂ ಜನರು ಸಹ ಭಾರತದಲ್ಲಿ ವ್ಯಾಪಾರದ
ಒಂದು ನೆಪವನ್ನು ಹೂಡಿ ವ್ಯಾಪಾರ ಸಂಪರ್ಕವನ್ನು ಬೆಳೆಸ್ಕೊಳ್ತಾರೆ. ನಂತರ ಅಲ್ಬುಕರ್ಕನ ಬಳಿಕ ಬಂದಂತಹ ಗವರ್ನರ್ಗಳು ದಿಯು, ದಾಮನ್, ಸಾಲೆಟ್, ಬೇಸಿನ್, ಚೌಲ್, ಮುಂಬೈ, ಸಾಂತೋಮ್ ಮತ್ತು ಬಂಗಾಳದ ಹೂಗ್ಲಿ ಮುಂತಾದ ಕಡೆ ತಮ್ಮ ವಸಾಹತುಗಳನ್ನು ಸ್ಥಾಪಿಸ್ತಾರೆ. ಅಂತಂದರೆ ಈ ಎಲ್ಲ ಸ್ಥಳಗಳ ಮೇಲೆ ತಮ್ಮ ವ್ಯಾಪಾರ ಸಂಪರ್ಕವನ್ನು ಬೆಳೆಸ್ಕೊಳ್ತಾರೆ. Children, look at this map. Okay, next point. Causes for the decline of the Portuguese. But their power did not remain same. They started slowly a decline. There are many reasons for the decline. Okay, student, first point. Portugal navy was weak and was not able to fight back strong navies of Dutch and English. ಅಂದರೆ ಮಕ್ಕಳೇ, ಡಚ್ಚರು ಮತ್ತು ಇಂಗ್ಲಿಷರ ಬಳಿ ಇದ್ದಂತಹ ನೌಕಾಪಡೆ ತುಂಬ ಬಲಿಷ್ಠವಾಗಿರುತ್ತೆ. ಆದರೆ ಪೋರ್ಚುಗೀಸರ ಬಳಿ ಇದ್ದಂತಹ ನೌಕಾಪಡೆ ಏನಾಗಿರುತ್ತೆ, ಅದು ಬಲಿಷ್ಠವಾಗಿರಲ್ಲ. ಆದ್ದರಿಂದ ಇದು ಒಂದು ಅವನತಿಗೆ ಕಾರಣ ಆಗಿರುತ್ತೆ. ಪೋರ್ಚುಗೀಸ್ ಗವರ್ನಮೆಂಟ್ ಅಫಿಷಿಯಲ್ ವೇರ್ ಕರಪ್ಟ್. ಕರಪ್ಟ್ ಮೀನ್ಸ್ ಭ್ರಷ್ಟ. They were not loyal to their country and they dig their own grave. ಅಂದರೆ ಮಕ್ಕಳೇ, ಪೋರ್ಚುಗೀಸರು ಸರ್ಕಾರದ ನೌಕರರು ಏನಾಗಿರ್ತಾರೆ, ಭ್ರಷ್ಟರಾಗಿರ್ತಾರೆ. ಅಂದರೆ ನಂಬಿಕೆಯನ್ನು ಕಳ್ಕೊಂಡವರಾಗಿರ್ತಾರೆ. ಆದ ಕಾರಣ ಇವರ ಒಂದು ಸರ್ಕಾರ ಏನಾಗುತ್ತೆ, ಹೀನ ಸ್ಥಿತಿಗೆ ಬರುತ್ತೆ. ಓಕೆ, ನೆಕ್ಸ್ಟ್ ಪಾಯಿಂಟ್. They also became unpopular because they tried to convert local people forcefully to their religion. ನಾನು ಮೊದಲೇ ಹೇಳಿದ್ದೀನಿ ಮಕ್ಕಳೇ, ಪೋರ್ಚುಗೀಸರು ಭಾರತಕ್ಕೆ ಬರೋ ಒಂದು ಉದ್ದೇಶ ಏನಿತ್ತು ಅಂತಂದರೆ ಮತ ಪ್ರಚಾರವನ್ನು ಮಾಡ್ತಾಯಿದ್ರು. ಆದ ಕಾರಣ ಪೋರ್ಚುಗೀಸರ ಅವನತಿಗೆ ಇದು ಒಂದು ಮುಖ್ಯ ಕಾರಣವಾಗಿರುತ್ತೆ. ಇವರು ಏನು ಮಾಡ್ತಾರೆ ಅಂತಂದರೆ ಧರ್ಮೀಯರನ್ನು ಬಲವಂತದಿಂದ ಮತಾಂತರಿಸುವುದರ ಮೂಲಕ ಇದು ಸಹ ಅವರ ಅವನತಿಗೆ ಕಾರಣವಾಗಿರುತ್ತೆ. When Vijayanagar Empire lost their power, trade also declined. So they started losing their power in India and Dutch gained prominence.